ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯರು, ಕ್ರಿಯಾಶೀಲ ಪ್ರಮುಖ ನಮ್ಮ ಪಕ್ಷದ ಮುಖಂಡರುಗಳು ಆದಂಥ ಮಾನ್ಯ ಶ್ರೀ ಎಸ್ ಮನೋಹರ್ ಅವರೇ, ಇನ್ನೋರು ನಮ್ಮ ಪಕ್ಷದ ಪ್ರಮುಖ ವಕ್ತಾರರು, ಹಿರಿಯ ಮುಖಂಡರು ಆದಂಥ ಮಾನ್ಯ ಲಕ್ಷ್ಮಣರವರೇ, ನಮ್ಮ ಅರಣ್ಯ ಇಲಾಖೆಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ವನ್ಯಜೀವಿ ಮಾನ್ಯ ಪುಷ್ಕರ್ ಅವರೇ, ಈ ಒಂದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಮತಿ ಅನಿತಾ ಅವರೇ, ನನ್ನ ಜೊತೆಯಲ್ಲಿ ನಮ್ಮ ಬಸವರಾಜ್ ಕುಮುಸ್ಗಿ ಅವರು, ವಿಲಾಸ್ ಅವರು ಬಂದಿದ್ದಾರೆ. ಮತ್ತು ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ಅಧಿಕಾರಿ ವೃಂದದವರೇ, ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಮನೋಹರ್ ಅವರಿಗೆ ಇವತ್ತು ನನಗೆ ಭಾಳ ಆತ್ಮೀಯತೆ ಇದೆ. ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಹತ್ತಿರದಿಂದ ನೋಡಿದ್ದೇನೆ. ಎಲ್ಲೇ ಅಕ್ರಮಗಳಾಗಲಿ, ಎಲ್ಲೇ ಅನ್ಯಾಯ ಆಗಲಿ, ಎಲ್ಲೇ ಭ್ರಷ್ಟಾಚಾರ ಆಗಲಿ, ಇಂಥವೇನಾದರೂ ಆಗಿದ್ದಂಥ ಸಂದರ್ಭದಲ್ಲಿ ಯಾರದೇ ಒತ್ತಡಕ್ಕೆ ಒಳಗಾಗದೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಪಕ್ಷಕ್ಕಾಗಿ ಒಂದು ನಿಷ್ಠೆಯಿಂದ ದುಡಿದಂಥ ವ್ಯಕ್ತಿ ಅಂತ ಹೇಳಿದರೆ ಎಸ್ ಮನೋಹರ್. ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗಾಗಲೇ ಮನೋಹರ್ಗೆ ಪಕ್ಷ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ಅಧ್ಯಕ್ಷರನ್ನಾಗಿ, ನಿಗಮದ ಅಧ್ಯಕ್ಷರನ್ನಾಗಿ ಜವಾಬ್ದಾರಿಯನ್ನು ವಹಿಸಿದೆ. ಯಾವುದೇ ಜವಾಬ್ದಾರಿ ಕೊಟ್ಟರೂ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಮತ್ತು ಮನೋಹರ್ಗೆ ವಿಶೇಷವಾಗಿ ಲಕ್ಷ್ಮಣ ಅವರಿಗೆ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ ಭಾಳಷ್ಟು ಕಳಕಳಿ ಇದೆ, ಕಾಳಜಿ ಇದೆ. ನಿಮಗೆಲ್ಲ ಗೊತ್ತಿದೆ, ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ಇವತ್ತು ಮನುಕುಲದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ಜಗತ್ತಿನ ಎದುರುಗಡೆ ಏನಾದರೂ ಒಂದು ದೊಡ್ಡ ಸವಾಲಿದ್ದರೆ ಅದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾಯಿದೆ ನಿಮ್ಮ ಕಣ್ಣೆದುರುಗಡೆ ಇದೆ. ಪ್ರಕೃತಿ ವಿಕೋಪ ಅಂತೂ ಇದೆ, ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾಯಿದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತಾ ಇದೆ. ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ವಾರದಲ್ಲಿ ಬೀಳ್ತದೆ, ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದೇ ದಿವಸದಲ್ಲಿ ಬೀಳ್ತದೆ. ವಾಡಿಕೆ ಅಂತ ಬಿದ್ದರೆ ತೊಂದರೆ ಇಲ್ಲ, ಒಂದೇ ದಿವಸದಲ್ಲಿ ಬಿದ್ದರೆ ಎಲ್ಲ ಬೆಳೆ ನಾಶ ಆಗ್ತದೆ, ಸೇತುವೆಗಳೆಲ್ಲ ಕೊಚ್ಕೊಂಡು ಹೋಗ್ತವೆ. ಆಗ್ತಾಯಿದೆ. ಈಗ ನೋಡಿ, ಮೊನ್ನೆ ಅಲಿಕಲ್ಲು ಮಳೆ ಆಯಿತು. ಹಿಂದೆ ನಮ್ಮ ರಾಜ್ಯದಲ್ಲೇ, ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ ಬೆಳೆದಂಥ ಬೆಳೆ ನಷ್ಟ ಆಯಿತು. ನಮ್ಮ ರಾಜ್ಯದಲ್ಲಿ ನೀವು ನೋಡಿದಿರಿ, ಗುಡ್ಡ ಕುಸಿತ ಆಯಿತು. ಗುಡ್ಡ ಕುಸಿತ ಆಗಿ ಸುಮಾರು ಜನ ಮೃತಪಟ್ಟಿದ್ದಾರೆ. ಶಿರೂರಲ್ಲಿ, ಕೇರಳದಲ್ಲಿ, ವಯನಾಡದಲ್ಲಿ, ನಮ್ಮ ಗಡಿ ಭಾಗ ಗುಡ್ಡ ಕುಸಿತ ಆಗಿ ಆ ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದಂಥದ್ದು ನಿಮ್ಮ ಗಮನದಲ್ಲಿದೆ. ತಾಪಮಾನ ಹೆಚ್ಚಿಗಾದರೆ ಏನಾಗ್ತದೆ ಈಗಲೇ ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ. ಒಂದಾನೊಂದು ಕಾಲದಲ್ಲಿ ನಮ್ಮ ತಂದೆಯವರು ಶಾಸಕರಾಗಿದ್ದಾಗ 70ರ ದಶಕದಲ್ಲಿ, 80ರ ದಶಕದಲ್ಲಿ ಚಿಕ್ಕವರಿದ್ದಾಗ ಬರ್ತೀವಿ, ಅವರು ಇವತ್ತು ಲೆಸಿಡೆಸ್ ಹೋಮಲ್ಲಿ ಇರ್ತಾಯಿದ್ರು. ಅಲ್ಲಿ ಬೇಸಿಗೆಯಲ್ಲಿ ಸಹಿತ ಚಳಿ ಆಗ್ತಾಯಿತ್ತು, ಫ್ಯಾನ್ ಸಹಿತ ಬೇಕಾಗ್ತಾ ಇರಲಿಲ್ಲ. ಅವಳು ಆರಾಮಾಗಿ ಸಾಯಂಕಾಲ 30-32 ಡಿಗ್ರಿ ಸೆಂಟಿಗ್ರೇಡ್ ದಾಟ್ತಾ ಇರಲಿಲ್ಲ. ಈಗ 38-40 ಡಿಗ್ರಿಗೆ ಬಂದಿದೆ. ನಮ್ಮ ಕಡೆ 45 ಇದೆ. ಈಗ ನಾನು ಮಾಧ್ಯಮದಲ್ಲಿ ನೋಡಿ, ಕೆಲವೊಂದು ಕಡೆ 46, 47, 48 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಹೋಗಿದೆ ತಾಪಮಾನ. 50 ಆಯಿತು ಅಂದರೆ ಮನೆಯವರೆಗೆ ಬರಲಿಕ್ಕೆ ಬರೋಲ್ಲ. ಈಗ ಯಾರು ನಿರ್ಗತಿಕರಿದ್ದಾರೆ, ಯಾರಿಗೆ ಇವತ್ತು ಯಾವ ರೀತಿಯಲ್ಲಿ ಆಶ್ರಯ ಇಲ್ಲ, ಅಂಥವ್ರು ಬದುಕಲಿಕ್ಕೆ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿನೂ ಆಗ್ತಾಯಿದೆ. ಹೀಗಾಗಿ ನಾವೆಲ್ಲ ಅದೃಷ್ಟವಂತರಿದ್ದೀವಿ. ಈ ಭಾಗದಲ್ಲಿ ಇವತ್ತು ಪಶ್ಚಿಮ ಘಟ್ಟ ಇದೆ, ಮೈಸೂರು, ಚಾಮರಾಜನಗರ, ಕಾರವಾರ, ಮ್ಯಾಂಗ್ಳೂರು, ಬೆಳಗಾವಿ, ಈ ಎಲ್ಲ ಭಾಗದಲ್ಲಿ, ಶಿವಮೊಗ್ಗ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಏನು 10 ಜಿಲ್ಲೆಗಳಲ್ಲಿ ಭಾಳ ಅತ್ಯಂತ ಇವತ್ತು ವೈವಿಧ್ಯಮಯವಾದಂಥ ಒಂದು ತಾಣ ಇದೆ. ಅನೇಕ ಪ್ರಭೇದಗಳ ಸಸ್ಯಗಳಿದ್ದಾವೆ, ಕೀಟಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಇವೆಲ್ಲದಕ್ಕೆ ನೋಡಿ, ಮನುಷ್ಯನ ಜೊತೆಯಲ್ಲಿ, ಮಾನವನ ಜೊತೆಯಲ್ಲಿ ಇವತ್ತು ವನ್ಯಜೀವಿಗಳು ಭಾಳ ಅವಶ್ಯಕತೆ ಇದೆ. ಈ ವನ್ಯಜೀವಿಗಳು ಪ್ರಕೃತಿ ಪರಿಸರದ ಸಮತೋಲನವನ್ನು ಕಾಪಾಡ್ತವೆ. ಹೀಗಾಗಿ ನಮ್ಮ ಎಕೋಸಿಸ್ಟಮ್ ಉಳಿಬೇಕು ಅಂತೇಳಿದರೆ ಎಲ್ಲರೂ ಬೇಕು. ಭೂಮಿಯಲ್ಲಿ ಯಾರ್ಯಾರು ಜೀವಿಗಳಿದ್ದಾವೆ ಅವರೆಲ್ಲರಿಗೆ ಬದುಕುವ ಹಕ್ಕಿದೆ. ಅಂಥ ಒಂದು ಇದರಲ್ಲಿ ನಾವು ಅನೇಕ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ನಗರೀಕರಣ ಆಗ್ತಾ ಇದೆ, ಮಾನವ ಪ್ರಾಣಿ ಸಂಘರ್ಷ ನೀವು ನೋಡ್ತಾ ಇದ್ದೀರಿ, ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ.
ಮೊನ್ನೆನೇ ದುಬಾರದಲ್ಲಿ ಒಂದು ದುರ್ಘಟನೆ ಆಯಿತು. ಆ ದುರ್ಘಟನೆ ಆಗುವಂಥದ್ದು ಭಾಳ ಆಶ್ಚರ್ಯ, ಯಾಕೆಂದರೆ ಅನಿರೀಕ್ಷಿತವಾದಂಥದ್ದು, ನಾವು ಯಾರೂ ಊಹೆ ಮಾಡಿರಲಿಲ್ಲ. ಹೀಗಾಗಿ ಅಲ್ಲಿ ಸಾಕಾನೆಗಳು ಈ ರೀತಿ ಹೊಡೆದಾಟ್ಕೊಳ್ಳುವಂಥದ್ದು ಭಾಳ ಕಡಿಮೆ, ಭಾಳ ವಿರಳಾತಿ ವಿರಳ. ಹೀಗಾಗಿ ದುರ್ಘಟನೆಯಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ. ಇಂಥದ್ರಲ್ಲಿ ಏನಾಗ್ತಾಯಿದೆ, ಇವತ್ತು ದಸರಾ ಮಹೋತ್ಸವ ಮಾಡ್ತೀವಿ. ದಸರಾ ಆಕರ್ಷಣೆ ಯಾರು? ಜಂಬೂ ಸವಾರಿ ಆಕರ್ಷಣೆ ಯಾರು? ಆನೆಗಳೇ. ಹೀಗಾಗಿ ಆನೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಸಂರಕ್ಷಣೆ ಜೊತೆಯಲ್ಲಿ ಇವತ್ತು ನಾವು ಉತ್ತಮ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಬಂಡೀಪುರ ಇದೆ, ನಾಗರಹೊಳೆ ಇದೆ, MMLs ಇದೆ, ಕಾವೇರಿ ವೈಲ್ಡ್ ಲೈಫ್ ಇದೆ, ಅನೇಕ ಈ ಭಾಗದಲ್ಲಿ. ಇಲ್ಲೆಲ್ಲ ಈಗ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದೇ ಬಂಡೀಪುರ್ನಲ್ಲಿ 72ರಲ್ಲಿ 4-8 ಹುಲಿ ಇದ್ದಿದ್ದು ಈಗ ಒಂದು 100ಕ್ಕಿಂತ ಜಾಸ್ತಿ ಹುಲಿಗಳಾಗ್ಬಿಟ್ಟಿದ್ದಾವೆ. ಇದೇ ಇವತ್ತು ಆ ಭಾಗದಲ್ಲಿ 110 ಆನೆಗಳಿದ್ದು ಅಂತ ನಮ್ಮ ಹತ್ರ ಇದೆ. 70ರ ದಶಕದಲ್ಲಿ 1100 ಆಗಿಬಿಟ್ಟಿದ್ದಾವೆ ಈಗ ಈ ಒಂದೇ ವಲಯದಲ್ಲಿ. 6395 ಆನೆಗಳಿದ್ದಾವೆ. ಇಡೀ ದೇಶದಲ್ಲಿ ನಾವು ನಂಬರ್ 1 ಇದ್ದೀವಿ. ಇವತ್ತು ಹುಲಿಯಲ್ಲಿ ನಂಬರ್ 2 ಇದ್ದೀವಿ.